ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು 21ನೇ ತಾರೀಕು ಬೆಳಗ್ಗೆ ಒಂದು ಶುಭ ಗಳಿಗೆನಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಇವತ್ತು ಈ ಒಂದು ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕಾಗಿ ಬಂದಿದ್ದೀವಿ. ಸುಮಾರು 144 ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಪವಿತ್ರ ಕುಂಭಮೇಳ ಸಲುವಾಗಿ ನಾವಿಲ್ಲಿ ಚಿಂತಾಮಣಿಯಿಂದ ನಮ್ಮ ಎಲ್ಲ 4 ಜನ ಸ್ನೇಹಿತರು ಬಂದಿದ್ದೀವಿ. ನಮ್ಮ ಜೊತೆ ಬ್ಯಾಂಗ್ಳೂರು ಶಿವರಾಜ್ ಸರ್ ಕೂಡ ಇದ್ದಾರೆ ನಮ್ಮ ಜೊತೆ ಬೆಂಗಳೂರಿಂದ. ತುಂಬ ಖುಷಿ ಆಗ್ತಾಯಿದೆ. ಈ ದಿನ ನಾನು ಯಾವತ್ತೂ ಈ ಥರ ನನ್ನ ಲೈಫಲ್ಲಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡಿ, ಇದೇ ತ್ರಿವೇಣಿ ಸಂಗಮ. ಪವಿತ್ರ ಸ್ನಾನಕ್ಕಾಗಿ ಹೋಗ್ತಾ ಇದ್ದೀವಿ ಬೋಟಲ್ಲಿ. ಈ ಕಡೆ ತಾಯಿ ಗಂಗೆ, ಈ ಕಡೆ ತಾಯಿ ಯಮುನೆ ಮತ್ತು ಮಹಾಮಾತೆ ಸರಸ್ವತಿ ದೇವಿ ಕೆಳಗಡೆಯಿಂದ ಉಗಮ ಹಾಕ್ತಾರೆ ಪಾತಾಳದಿಂದ. ಇದೇ ಪವಿತ್ರ ಸಂಗಮ ಆಗುವಂಥ ಸ್ಥಾನ, 3 ನದಿಗಳು ಸಂಗಮ ಆಗುವಂಥದ್ದು. ಮತ್ತು ನಮ್ಮ ಒಂದು ಇತಿಹಾಸ ನೋಡೋದಾದರೆ ಏನು ಒಂದು ಮಂಥನ ನಡೀತಾ ಇದ್ದಲ್ಲ, ಸಮುದ್ರ ಮಂಥನ ಸಮಯದಲ್ಲಿ ದೇವತೆಗಳು ಒಂದು ಏನು ಕುಂಭ ಬಂದಿತ್ತು, ಕುಂಭದಲ್ಲಿ ಅಮೃತ ಬಂದಿತ್ತು. ಅದನ್ನು ರಾಕ್ಷಸರು ಇದನ್ನು ತಗೊಂಡೋಗೋ ಸಮಯದಲ್ಲಿ ಇಲ್ಲಿ ಒಂದು ಹನಿ ಕೂಡ ಬಿದ್ದು 4 ಕಡೆ ಬೀಳುತ್ತೆ. ಒಂದು ಹನಿ ಬಂದು ಈ ಒಂದು ಸ್ಥಳದಲ್ಲಿ ಬಿದ್ದಿದ್ದಕ್ಕೆ ಇದನ್ನು ನಾವು ಇವತ್ತು 3 ನದಿಗಳ ಸಂಗಮ ಆಗಿ ತ್ರಿವೇಣಿ ಸಂಗಮ ಅಂತೇಳಿ ಕುಂಭಮೇಳ ನಡೆಯುವಂಥ ಸ್ಥಳ ಆಗಿ ಇವತ್ತು ಇದು ಪ್ರಯಾಗ್ರಾಜಲ್ಲಿ ಬಿದ್ದು ಈ ಒಂದು ಸ್ಥಳದಲ್ಲಿ ಬಿದ್ದಿದ್ದರಿಂದ ಒಂದು ಹನಿ ಈ ಒಂದು ಸ್ಥಳವನ್ನು ನಾವಿವತ್ತು ಹಿಂದೂ ಧಾರ್ಮಿಕವಾಗಿ ಪವಿತ್ರ ದಿನ ಮತ್ತು ಪವಿತ್ರ ಸ್ಥಳವಾಗಿ ನಾವು ಅವತ್ತಿನಿಂದ ನಮ್ಮ ಪೂರ್ವಜರ ಕಾಲದಿಂದಲೂ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಕುಂಭಮೇಳಕ್ಕೆ ನಾವು ಯಾರೂ ಕೂಡ ಇರೋದಿಲ್ಲ. ಈಗ ಈ ಕುಂಭಮೇಳದಲ್ಲಿ ಭಾಗವಹಿಸ್ತಾ ಇರೋದು ನಮ್ಮೆಲ್ಲರ ಒಂದು ಪೂರ್ವ ಪುಣ್ಯವು. ನಾವೆಲ್ಲ ಕೂಡ ಒಂದು ಭಾಗ್ಯಶಾಲಿಗಳು ಅಂತೇಳಿ ನಾವು ಭಾವಿಸಿದ್ದೀವಿ. ಎಲ್ಲರಿಗೂ ಕೂಡ ಈ ಒಂದು ಕುಂಭಮೇಳದಿಂದ ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಫಲ ಸಿಗಲಿ, ನಮ್ಮ ರೈತರಿಗೆ ಒಳ್ಳೆಯದಾಗಲಿ, ಸೈನಿಕರಿಗೆ ಒಳ್ಳೆಯದಾಗಲಿ, ದೇಶನ ಕಾಯುವಂಥ ಪೊಲೀಸರು, ಸೈನಿಕರು ಮತ್ತು ಅನ್ನ ಕೊಡ್ತಕ್ಕಂಥ ರೈತರು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಮಹಾಕಾಲ್, ಜೈ ಶ್ರೀರಾಮ್. ಅಮ್ಮ ಸ್ವಲ್ಪ ಹರ ಹರ ಜೈ ಶ್ರೀರಾಮ್.